ನಾವು ಸುಲಭದಲ್ಲಿ ಹೇಳ್ತೇವೆ, ಇವತ್ತಿನ ಮಕ್ಕಳು ಮೊಬೈಲ್ ಕೊಟ್ಟು ಹಾಳಾದ್ರು, ಮೊಬೈಲಲ್ಲಿ ಹಾಳಾದ್ರು, ಮೊಬೈಲಲ್ಲಿ ಹಾಳಾದ್ರು, ಮೊಬೈಲಲ್ಲಿ ಹಾಳಾದ್ರು, ಮೊಬೈಲಲ್ಲಿ ಮಕ್ಕಳು ಹಾಳಾದ್ರು. ನಾವು ಹೇಗಿದ್ದೇವೆ? ಮೊನ್ನೆ ಒಬ್ರು ತಾಯಿ ಮಾತಾಡ್ತಾ ಮಾತಾಡ್ತಾ ಹೋಗಿ ಕೂತದ್ದು ಹಾವಿನ ಮೇಲೆ. ಪೆಟ್ರೋಲ್ ಪಂಪಿನಲ್ಲಿ ಆದ ಕತೆ ಗೊತ್ತುಂಟು ನಿಮಗೆ. 2 ಬೈಕ್ ಪೆಟ್ರೋಲ್ ಪಂಪಿಗೆ ಬಂತು. 2 ಬೈಕಿನಲ್ಲಿ ಕೂಡ ಗಂಡ ಹೆಂಡತಿ ಕೂತಿದ್ದಾರೆ. ಗಂಡ ಪೆಟ್ರೋಲ್ ಹಾಕ್ಲಿಕ್ಕೆ ಹೋದ, ಹೆಂಡತಿ ಮೊಬೈಲಲ್ಲಿ ಮಾತನಾಡಿಕೊಂಡು ಆಚೆ ಹೋದ್ರು. ಗಂಡ ಪೆಟ್ರೋಲ್ ಹಾಕಿ ಬಂದ, ಹೆಂಡತಿ ಕೂತ್ರು. ಬೈಕ್ ಹೋಯ್ತು 40 ಕಿಲೋಮೀಟರ್. ರೈಟ್ ಸೈಡ್ಗೆ ಹೋಗ್ಬೇಕಾದಂತ ರೋಡ್ನ ಬದಲು ಲೆಫ್ಟ್ ಸೈಡ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಬೆನ್ನುಗುದ್ದುವಾಗ ಗೊತ್ತಾಯ್ತದ್ದು ಗಂಡ ಬೇರೆ. ಹೆಲ್ಮೆಟ್ ತೆಗೆದು ನೋಡುವಾಗ ಗೊತ್ತಾಯ್ತು ಇದು ಹೆಂಡತಿ ನನ್ನದಲ್ಲ. ಇದು ವ್ಯತ್ಯಾಸ ಆದದ್ದು, ಎಕ್ಸ್ಚೇಂಜ್ ಆದದ್ದು ಪೆಟ್ರೋಲ್ ಪಂಪ್ ಅಲ್ಲಿ. ನಮಗೆ ಮೊಬೈಲಲ್ಲಿ ಮಾತನಾಡ್ತಾ ಮಾತನಾಡ್ತಾ ಹೋಗುವಾಗ ಬೈಕ್ ಯಾವುದು ಗಂಡ ಯಾವುದು ಗೊತ್ತಿಲ್ಲದ ಪರಿಸ್ಥಿತಿ ಇರುವಾಗ ಟಾಂಕಿಯಲ್ಲಿದ್ದ ನೀರಲ್ವ ಬಂಧುಗಳೇ ಟ್ಯಾಪ್ ಅಲ್ಲಿ ಬರುವುದು. ಮೊದಲು ನಾವು ದೊಡ್ಡವರು ಸ್ವಲ್ಪ ಮೊಬೈಲ್ ಅನ್ನು ಕಡಿಮೆ ಉಪಯೋಗ ಮಾಡುವ ಮನೆಯಲ್ಲಿ, ಅಷ್ಟೊತ್ತಿಗೆ ಮಕ್ಕಳು ಸರಿ ಆಗ್ತಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ನಮ್ಮ ಮಕ್ಕಳು ಫೇಸ್ಬುಕ್ ಅಲ್ಲಿ ಇದ್ದಾರೆ, ಇನ್ಸ್ಟಾಗ್ರಾಮಿನಲ್ಲಿ ಇದರಲ್ಲಿ ನಮ್ಮ ಫೋಟೋಗಳನ್ನೆಲ್ಲ ಹೊರಗೆ ಹಾಕಿ ಅದನ್ನು ಅಪ್ಲೋಡ್ ಮಾಡಿ, ನನಗೆ 2,000 ಫಾಲೋವರ್ಸ್ ಇದ್ದಾರೆ, ನನಗೆ 3,000 ಫಾಲೋವರ್ಸ್ ಇದ್ದಾರೆ, ನನಗೆ 4,000 ಫಾಲೋವರ್ಸ್ ಇದ್ದಾರೆ. ಬಂಧುಗಳೇ, ನಮಗೆ ಒಂದು ಗೊತ್ತಿರಬೇಕು, ನಾವು ಯಾರು ಕೂಡ ಫೇಸ್ಬುಕ್ ನ DP ಅಷ್ಟು ಚಂದವೂ ಇಲ್ಲ, ಆಧಾರ್ ಕಾರ್ಡ್ ನ ಫೋಟೋದಷ್ಟು ಕೆಟ್ಟದ್ದು ಇಲ್ಲ. ನಮ್ಮ ಬಾಹ್ಯ ಸೌಂದರ್ಯವನ್ನು ಹಾಳು ಮಾಡಲಿಕ್ಕೆ ಕರೆಕ್ಟ್ ಇರುವಂತ ಒಂದು ಸೊಳ್ಳೆ ಕಚ್ಚಿದ್ರೆ ಸಾಕು. ಆಸ್ಪತ್ರೆಗೆ ಹೋಗಿ ಬರುವಾಗ ಹೇಳ್ತಾರೆ, ಇದು ನೀನಾ, ಗುರ್ತವೇ ಸಿಗ್ಲಿಲ್ಲ, ನನಗೆ ಸಾಯ್ಲಿಕ್ಕೆ ಬಿದ್ದಿದ್ದೆ. ಹಾಗಾಗಿ ಬಾಹ್ಯ ಸೌಂದರ್ಯಕ್ಕೆ ಮಾತ್ರ ಬೆಲೆ ಕೊಡ್ತಾ ಇರುವಂತ ಈ ಸಮಾಜದಲ್ಲಿ ಆಂತರಿಕವಾಗಿ ನಮ್ಮ ಮಕ್ಕಳು ಯಾಕೆ ಗಟ್ಟಿ ಆಗ್ತಾ ಇಲ್ಲ? ತೆಲಂಗಾಣದಲ್ಲಿ SSLC ರಿಸಲ್ಟ್ ಬಂತು, ಸಾಫ್ಟ್ವೇರ್ ಮಿಸ್ಟೇಕ್ ಇಂದಾಗಿ ಕೆಲವು ಮಕ್ಕಳಿಗೆ 0 ಮಾರ್ಕ್ ಬಂತು. ಮರುದಿವಸ ಹೋಗಿ ರಿಸಲ್ಟ್ ನೋಡಿದ್ರು, ಎನ್ಕ್ವೈರಿ ಮಾಡಬಹುದಿತ್ತು, ಬೇಕಾದಂತ ವ್ಯವಸ್ಥೆ ಮಾಡಬಹುದಿತ್ತು. 29 ಮಕ್ಕಳು ಮನೆಗೆ ಬರದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ಬಂಧುಗಳೇ, ಮತ್ತೆ ಹೋಗಿ ಸಾಫ್ಟ್ವೇರ್ ಸರಿಯಾದ ಮೇಲೆ ನೋಡುವಾಗ ಎಲ್ಲರಿಗೂ 99, 100, 99, 100 ಅಂಕ ಇತ್ತು. ಅಪ್ಪ ಅಮ್ಮನಿಗೆ ಮಕ್ಕಳು ಮಾತ್ರ ಹೋದ್ರು ಪಾಪ. ಹಾಗಾದ್ರೆ ಅಂಕ ಮತ್ತು ದುಡ್ಡಿನ ಹೊರತು ಮಾನವೀಯ ಸಂಬಂಧದ ಕುರಿತು ನಮ್ಮ ಮಕ್ಕಳನ್ನ ಗಟ್ಟಿಗೊಳಿಸಬೇಕಾಗಿದೆ. ಭಾವನಾತ್ಮಕ ಸಂಬಂಧ ಇಲ್ಲ. ವಿಶ್ವ ಅಮ್ಮಂದಿರ ದಿನದ ಹೊತ್ತು ಶಾಲೆಯಲ್ಲಿ ಟೀಚರ್ ಹೇಳ್ತಾರೆ, ನಿಮ್ಮ ಅಮ್ಮನ ಬಗ್ಗೆ ಪ್ರಬಂಧ ಬರ್ಕೊಂಡು ಬನ್ನಿ, 2 ಪೇಜ್. ಒಂದು ಮಗನಿಗೆ ಅಮ್ಮನೇ ಇಲ್ಲ, ಹುಡುಗನಿಗೆ ಅಮ್ಮನ ಶವ ಸಂಸ್ಕಾರ ಆದ್ಮೇಲೆ ಅವ ನೆನಪಿಗಾಗಿ ಅಮ್ಮನ ಸೀರೆಯ ಒಂದು ತುಂಡನ್ನು ತನ್ನ ಜೇಬಿನಲ್ಲಿಟ್ಟುಕೊಂಡು, ತನ್ನ ಬ್ಯಾಗಿನಲ್ಲಿಟ್ಟುಕೊಂಡು, ರಾತ್ರಿ ಮಲಗುವಾಗ ತಲೆದಿಂಬಿನ ಅಡಿಯಲ್ಲಿಟ್ಟುಕೊಂಡು ಪ್ರಬಂಧ ಬರೀಲಿಕ್ಕೆ ಹೇಳಿದ ದಿನ ಒಂದು ಕೈಯಲ್ಲಿ ಕಾಗದ, ಇನ್ನೊಂದು ಕೈಯಲ್ಲಿ ಅಮ್ಮನ ನೆನಪಿನ ಬಟ್ಟೆ ತುಂಡನ್ನು ಹಿಡ್ಕೊಂಡು ಹೋಗಿ ಫೋಟೋದ ಎದುರು ಕೂಗ್ತಾನೆ, ಅಮ್ಮ ನಿನ್ನ ಬಗ್ಗೆ 2 ಪುಟ ಬರೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಏನು ಬರೀಲಿ ನಾನು, ಏನು ಗೊತ್ತಿಲ್ಲ ನನಗೆ, ಕಣ್ಣೀರು ಬಿಟ್ರೆ ನಿನ್ನ ಬಗ್ಗೆ. ಅಳ್ತಾ ಅಳ್ತಾ ಕಾಗದ ಒದ್ದೆ ಆಗಿದೆ. ಈ ಒದ್ದೆ ಆದ ಕಾಗದವನ್ನು ಕೊಂಡೋಗಿ ಟೀಚರ್ಗೆ ಕೊಟ್ಟು ಮಗು ಹೇಳ್ತದೆ, ಟೀಚರ್ ನನಗೆ ಅಮ್ಮನ ಬಗ್ಗೆ ಇಷ್ಟು ಮಾತ್ರ ಗೊತ್ತು, ಕಣ್ಣೀರು ಮಾತ್ರ. ಟೀಚರ್ ಹೇಳ್ತಾರೆ, ಫಸ್ಟ್ ನಿನಗೆ ನಾನು ಪ್ರಥಮ ಬಹುಮಾನ ಕೊಡ್ತಾ ಇದ್ದೇನೆ. ಯಾಕೆ? ಅಪ್ಪ ಅಮ್ಮನ ಬಗ್ಗೆ ಇರುವಂತಹ ಬಾಂಧವ್ಯವನ್ನು ಪ್ರಬಂಧ ಬರೆದು ವಿವರಿಸುವಂತದ್ದಲ್ಲ, ಅದು ಭಾವನಾತ್ಮಕ ಸಂಬಂಧ. ಇವತ್ತು ನಮ್ಮಲ್ಲಿ ದೂರ ಆಗ್ತಾ ಇದೆ ಇದು. ಬಡವರ ಮಕ್ಕಳು ಅನಾಥಾಶ್ರಮದಲ್ಲಿದ್ರೆ ನಮಗೆ ತಲೆಬಿಸಿ ಇರಲಿಲ್ಲ ಬಂಧುಗಳೇ. ದೊಡ್ಡ ದೊಡ್ಡ ಶ್ರೀಮಂತರ ಅಪ್ಪ ಅಮ್ಮ ಯಾಕೆ ವೃದ್ಧಾಶ್ರಮದಲ್ಲಿದ್ದಾರೆ? ಹಾಗಾಗಿ ನಮ್ಮ ಮಕ್ಕಳಲ್ಲಿ ಇನ್ನು ಮಾರ್ಕಿನ ಬದಲು ಮಾರ್ಕ್ ಬೇಕು, ಮಾರ್ಕ್ ಬೇಡ ಅಂತ ನಾವು ಹೇಳೋದಿಲ್ಲ, ರಿಮಾರ್ಕ್ ಬಾರದ ಹಾಗೆ ಜೀವನ ಮಾಡಬೇಕು.